ಇದು UPSCಯಲ್ಲಿ 53ನೇ ರ್ಯಾಂಕ್ ಪಡೆದವರ ಸ್ಟೋರಿ ಆದರೆ ಇನ್ನು 739ನೇ ರ್ಯಾಂಕ್ ಪಡೆದ ಬೆಳಗಾವಿಯ ಬಸವರಾಜು ಕೂಡ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ, ಸಂತಸ ಹಂಚಿಕೊಂಡಿದ್ದಾರೆ. ಪೋಷಕರು ತುಂಬ ಖುಷಿಪಟ್ಟರು, ಅವರ ಸಹಕಾರದಿಂದಲೇ ಇದು ಸಾಧ್ಯ ಆಯಿತು. ಪ್ರತಿನಿತ್ಯ 8 ರಿಂದ 10 ಗಂಟೆ ಓದ್ತಿದ್ದೆ ನಾನು. 5ನೇ ಪ್ರಯತ್ನ ಪಾಸ್ ಆಗಿದ್ದೀನಿ. 6 ವರ್ಷಗಳ ಪರಿಶ್ರಮಕ್ಕೆ ಸಿಕ್ಕ ಫಲ ಇದು ಅಂತ ಮಾತನಾಡಿದ್ದಾರೆ ಅವರು. 2025ರಲ್ಲಿ ನಡೆದಂಥ UPSC ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಸದ್ಯ UPSCಯಲ್ಲಿ 739ನೇ ರ್ಯಾಂಕ್ ಪಡ್ಕೊಂಡಿರುವಂಥ ಬೆಳಗಾವಿಯ ಬಸವರಾಜ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಎಷ್ಟು ಖುಷಿ ಆಗ್ತಾ ಇದೆ ಸರ್? ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು 5-6 ವರ್ಷಗಳ ಪರಿಶ್ರಮ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್, ಈ ರಿಸಲ್ಟ್ ಬಂದಿದ ತಕ್ಷಣ ಅಪ್ಪ ಏನಂದ್ರು, ಮನೆಗೆ ತಿಳಿಸಿದ್ರಿ, ಎಷ್ಟು ಖುಷಿ ಪಟ್ಟಿದ್ರು ತಂದೆ ತಾಯಿ ಅಂತ? ತುಂಬ ಖುಷಿಪಟ್ಟರು. ಯಾಕಂದರೆ ಅವರು 5-6 ವರ್ಷದ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಫೈನಾನ್ಷಿಯಲಿ ಆಗಲಿ, ಎಮೋಷ್ನಲಿ ಆಗಲಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸು, ಟೀಚರ್ಸು, ಮೆಂಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿ ಅದೇನು 5-6 ವರ್ಷದ ಪರಿಶ್ರಮದ ಫಲ ಇವತ್ತು ಸಿಕ್ಕಿದೆ. ಅವರು ಕಾಲ್ ಮಾಡಿ ಹೇಳಿದಾಗ ತುಂಬ ಖುಷಿಯಾದರು. ಮತ್ತು ಆವಾಗ ಅವರು ಫುಲ್ ಖುಷಿ ಆಗಿಬಿಟ್ರು. ಸರ್, ಹೇಗಿತ್ತು ಪ್ರಿಪ್ರೇಷನ್? ಒಂದು ಕಡೆ ಒಂದು 12 ಗಂಟೆ ಓದಬೇಕು, 18 ಗಂಟೆ ಓದಬೇಕು, ಒಂದು ಸ್ವಲ್ಪ ನಿದ್ದೆ ಮಾಡಬೇಕು, ಈ ರೀತಿ ಎಲ್ಲ ಒಂದು UPSC ಬಂದಾಗ ಈ ಥರ ಸ್ಕೆಡ್ಯೂಲ್ ಹಾಕೊಳೋದು ಇದ್ದೇ ಇರುತ್ತೆ. ಸೊ ನಿಮ್ಮದು ಸ್ಕೆಡ್ಯೂಲ್ ಹೇಗಿತ್ತು? ಸ್ಟಡಿ ಓವರ್ ಹೇಗಿತ್ತು? ಪ್ರಿಪ್ರೇಷನ್ ಹೇಗಿತ್ತು ಅಂತ ಸರ್? ನಮ್ಮದು ಮೊದಲಿಗೆ ನಾನು ಹೀಗೆ ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತೇಳಿ ಗೈಡು ಮತ್ತು ಮಿಸ್ ಗೈಡ್ ಎರಡೂ ಆಗಿದ್ವಿ ನಾವು. ಅದೇನು ಅಂದರೆ 18 ಅಥವಾ 20 ತಾಸು ನಿದ್ದೆಗೆಟ್ಟು ಓದಿದೇ ಆಗ್ತಾರಂತಲ್ಲ. ಯಾಕಂದರೆ ಎಲ್ಲ ಮೆಂಟಲ್ ಹೆಲ್ತು ಆ್ಯಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾವು ಹಿಂಗೆ ಮಾಡ್ತಿದ್ವಿ, ಇಷ್ಟು ನಂಬರ್ ಆಫ್ ಅವರ್ಸ್ ಓದಿದ್ರೆ ಆಗುತ್ತೆ ಅಂತ ಹೇಳಿ. ಬಟ್ ಆಮೇಲೆ ಗೊತ್ತಾಯಿತು, ಸ್ಲೀಪ್ ಸೈಕಲ್ ಆಗಲಿ, ಎಮೋಷ್ನಲ್, ಮೆಂಟಲ್ ಹೆಲ್ತು ಮತ್ತು ಸ್ಟಡೀಸ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಇವಾಗ 8 ರಿಂದ 10 ಗಂಟೆ ಅಂತ ಓದ್ತಿದ್ವಿ. ಸೊ ಇದು ನನ್ನ ಜರ್ನಿ. ಎಷ್ಟನೇ ಅಟೆಂಪ್ಟ್ ಸರ್? ಇದು ನಂದು 5th ಅಟೆಂಪ್ಟು. ನಾನು 4 ಮೇನ್ಸ್ ಬರೆದಿದ್ದೀನಿ. ಮತ್ತು ನನ್ನ ಮೊದಲೇ ಇಂಟರ್ವ್ಯೂ ಸರ್ ಇದು. ಸೊ ಈ ಸರಿ 739ನೇ ರ್ಯಾಂಕ್ ಬಂದಿದ್ದೀನಿ ಸರ್. ಸಾಮಾನ್ಯವಾಗಿ ಇಂಟರ್ವ್ಯೂ ಅಂದಿದ ತಕ್ಷಣ ಎಲ್ಲ ಲ್ಯಾಂಗ್ವೇಜ್ ಬ್ಯಾರಿಯರು, ಇಂಗ್ಲೀಷ್ ಬರೋದಿಲ್ಲ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಇಂಗ್ಲೀಷ್ ಎದುರಿಸಲಿಕ್ಕೆ ಅಥವಾ ಹಿಂದಿನ ಎದುರಿಸಲಿಕ್ಕೆ ಸ್ವಲ್ಪ ತೊಡಕುಗಳಾಗ್ತದೆ. ಸೊ ನೀವು ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡಿದ್ರಿ? ಆ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತು ಅಂತ? ಸರ್, ಮೊದಲಿಗೆ ನಾನು ಜಾಸ್ತಿ, ನನಗೂ ಸ್ಟೇಜ್ ಫೇರ್ ತುಂಬಾ ಇತ್ತು. ಮೊದಲಿಗೆ ಎಲ್ಲ ಅದಾದಮೇಲೆ ಮಾಕ್ ಇಂಟರ್ವ್ಯೂಸಲ್ಲಿ ನಾನು ಎಷ್ಟೋ ಸಾರಿ ಆನ್ಸರ್ ಹೇಳ್ದೇನೆ ತೊದಲಿದ್ದು ಇದೆ ಎಲ್ಲ. ಅದಾದಮೇಲೆ ಬಟ್ ಹಾಗೆ ಕೊಡ್ತಾ ಇಂಟರ್ವ್ಯೂಸ್ ಕೊಡ್ತಾ ನನಗೆ ಅದು ಪ್ರಾಕ್ಟೀಸ್ ಆಗಿ ಮಾಕ್ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ಹೋಯ್ತು. ಇದಿಷ್ಟು ನೋಡಿ, ಕಷ್ಟಪಟ್ಟರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ಒಂದು ಉದಾಹರಣೆಯಾಗಿ ನಿಂತ್ಕೊಂಡಿರೋ ಬೆಳಗಾವಿಯ ಬಸವರಾಜ್ ಅವರು UPSC ಫಲಿತಾಂಶದಲ್ಲಿ 739ನೇ ರ್ಯಾಂಕ್ ಪಡ್ಕೊಂಡು ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದಿಷ್ಟು ಬಸವರಾಜ್ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.